ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಕಂಡು ಕೇಳರಿಯದಂತಹ ಮಳೆ. ಮುಂಗಾರು ಪ್ರಾರಂಭವಾಗಿ ಕೇವಲ 2-3 ದಿನಗಳಾಗಿದ್ದರೂ ಕೂಡ ಮಹಾರಾಷ್ಟ್ರದಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಅದರಲ್ಲೂ ಕೂಡ ಮುಂಬೈ ನಗರದ ಹಲವು ಪ್ರದೇಶಗಳೇ ಜಲಾವೃತವಾಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಂತೂ ವಿಪರೀತವಾದಂತಹ ಮಳೆ ಆಗ್ತಾ ಇದೆ. ರಾಜಧಾನಿ ಮುಂಬೈ ನಗರದ ಹಲವು ಪ್ರದೇಶಗಳು ಜಲಾವೃತವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕುರ್ಲಾ, ಸಿಯಾನ್, ದಾದರ್, ಪರೇಲ್ ಪ್ರದೇಶಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಹಾಗೆಯೇ ಪುಣೆ ಮತ್ತು ಸೊಲ್ಲಾಪುರ ಹೆದ್ದಾರಿಯಲ್ಲಂತೂ ನೀರೋ ನೀರು. ಮಳೆಯಿಂದಾಗಿ ಕಾರುಗಳು ಕೊಚ್ಕೊಂಡು ಹೋಗ್ತಾ ಇವೆ. ಯಾವ ಪರಿಪ್ರಮಾಣದ ಮಳೆ ನೀರು ಹರಿತಾ ಇರ್ಬೋದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಮಳೆಯಿಂದಾಗಿ ಕಾರುಗಳು ಕೊಚ್ಕೊಂಡು ಹೋಗ್ತಾ ಇದೆ. ಇನ್ನು ಟೂ ವೀಲರ್ಗಳ ಗತಿ ಏನು ಅಂತ. ಸೊ ಭಾರಿ ಮಳೆಗೆ ಬದಲಾಪುರ ರೈಲ್ವೆ ಸ್ಟೇಷನ್ ಕಂಪ್ಲೀಟ್ ಜಲಾವೃತವಾಗಿದೆ. ಆ ನೀರಲ್ಲೇ ರೈಲುಗಳು ಪ್ರಯಾಣ ಮಾಡ್ತಾ ಇದೆ. ನೀವು ನೋಡಿ ಕಾರುಗಳು ಎಷ್ಟು ಪ್ರಮಾಣದಲ್ಲಿ ಮುಳುಗಡೆಯಾಗಿದೆ, ಹೆಂಗೆ ತೇಲ್ತಾ ಇವೆ ಅಂತ ನೋಡಿ. ಮಳೆ ನೀರಿನ ರಭಸ ಕಾರುಗಳನ್ನೇ ಆಹುತಿ ಪಡ್ಕೊಳ್ತಾ ಇವೆ. ಇದು ಮುಂಬೈ ಮಳೆಯ ಪರಿಣಾಮ. ಮುಂಬೈನಲ್ಲಿ ಯಾವಾಗಲೂ ಅಷ್ಟೇ, ಮಳೆ ಬಂತು ಅಂತಂದರೆ ಅದು ಜಡಿ ಮಳೆನೇ, ದಿನಗಟ್ಟಲೆ ನಿಲ್ಲಲ್ಲ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ನೋಡಿ, ಸಾಕಷ್ಟು ದೃಶ್ಯಗಳನ್ನ ನಿಮಗೆ ತೋರಿಸ್ತೀವಿ. ನೀರು ನುಗ್ಗಿರೋದು ಯಾವ ಪರಿಪ್ರಮಾಣದಲ್ಲಿ ನೀರು ನುಗ್ಗಿದೆ. ಕಾರ್ ನಿಲ್ಲಿಸಿದ್ದಾರೆ, ಸೈಲೆನ್ಸರ್ ಪೈಪ್ ಒಳಗಡೆ ನೀರು ಹೋಗ್ತಾ ಇದೆ. ನೀವು ಗಾಡಿ ತೆಗಿಯೋಕ್ಕಾಗದೇ ಇಲ್ಲ ಇಲ್ಲಿ ಪರಿಸ್ಥಿತಿ. ಆ ಟ್ರೈನ್ ನೋಡಿ, ಟ್ರೈನ್ ಮೂವ್ ಆಗ್ತಾ ಇರೋದು ನೋಡಿ, ಎಷ್ಟು ಮಳೆಯಲ್ಲಿ ಆ ರೈಲು ಓಡ್ತಾ ಇದೆ ಅಂತ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಹಾಗಂತ ನಿಲ್ಲಿಸ್ಬಿಡೋಕ್ಕೂ ಆಗಲ್ಲ. ಮುಂಬೈನಲ್ಲಂತೂ ಪ್ರಯಾಣಿಕರ ಜೀವನಾಡಿ ಅಂತಂದರೆ ಮೆಟ್ರೋ, ಮತ್ತೊಂದು ಕಡೆ ಬಸ್ಸು. ಭಾರೀ ಮಳೆಗೆ ಪರಿಸ್ಥಿತಿ ಮುಂಬೈನಲ್ಲಿ ಹೇಗೆ ಬದಲಾಯಿತು ಕೇವಲ 2 ದಿನಗಳ ಅಂತರದಲ್ಲಿ. 2 ದಿನಗಳ ಹಿಂದೆ ಮಳೆನೇ ಇಲ್ಲ ಅಲ್ಲಿ ಮುಂಬೈನಲ್ಲಿ. ಇದು ನೋಡಿ ರೈಲ್ವೆ ಸ್ಟೇಷನ್ ನೋಡಿ, ಇವಾಗ ಈಗ ಬರ್ತಾ ಇದೆ ರೈಲು ಮೂವ್ ಆಗ್ತಾ ಇರ್ತಕ್ಕಂಥದ್ದು. ಆ ಪ್ಲ್ಯಾಟ್ಫಾರ್ಮ್ ಕೆಳಗಡೆ ನೀರು ನಿಂತಿರೋದು ನೋಡಿ. ಕೆರೆಗಿಂತ ಇದು ಮೆಟ್ರೋ ಟ್ರೈನ್ಗಳು ಪ್ರಯಾಣ ಮಾಡಲೇಬೇಕು, ಜನ ಓಡಾಡಲೇಬೇಕು, ಬೇರೆ ದಾರಿ ಇಲ್ಲ. ಬಟ್ ಡೇಂಜರ್ ನನ್ನ ಪ್ರಕಾರ. ಹಾಗಂತ ಏಕಾಏಕಿ ನಿಲ್ಲಿಸ್ಬಿಡೋಕ್ಕೂ ಆಗಲ್ಲ. ಇದೊಂದು ಆಸ್ಪತ್ರೆ ನೀವು ನೋಡ್ತಾ ಇರೋದು. ಆಸ್ಪತ್ರೆಯಲ್ಲಿ ರೋಗಿಗಳ ಸ್ಥಿತಿಯನ್ನು ನೋಡಿ. ಆಸ್ಪತ್ರೆ ಒಳಕ್ಕೆಲ್ಲ ನೀರು ನುಗ್ಗಿದೆ. ಎಲ್ಲರೂ ಪಾಪ ಕಾಲ್ ಮೇಲೆ ಎತ್ಕೊಂಡು ಕೂತ್ಕೊಂಡು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಂದಿನ 4 ಗಂಟೆ ಗುಡುಗು ಸಹಿತ ಭಾರೀ ಮಳೆಯ ಮುನ್ನೆಚ್ಚರಿಕೆಯನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಆದರೂ ಜನ ಪ್ರಯಾಣ ಮಾಡಲೇಬೇಕು, ಜೀವನ ನಡಿಬೇಕಲ್ಲ ಪಾಪ. ಹಾಗಂತೆಲ್ಲ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಕುರ್ಲಾ, ಸಿಯಾನ್, ದಾದರ್, ಪರೇಲ್ ಎಲ್ಲ ಪ್ರದೇಶಗಳು ಕೂಡ ಜಲಾವೃತವಾಗಿದೆ. ಪುಣೆ, ಸೊಲ್ಲಾಪುರ ಓಡಾಡೋದಕ್ಕೆ ಆಗಲ್ಲ. ಇನ್ನು ಮುಂಬೈ ಅಂತಲೇ ಅಲ್ಲ, ಪುಣೆನಲ್ಲಿ ವ್ಯಾಪಕವಾದ ಮಳೆ ಆಗಿದೆ, ಸಾಂಗ್ಲಿನಲ್ಲಾಗಿದೆ, ಸತಾರದಲ್ಲಾಗಿದೆ, ನಾಗಪುರದಲ್ಲಾಗಿದೆ. ವಿಪರೀತವಾದ ಮಳೆ. ಆರಂಭದಲ್ಲೇ ಈ ರೀತಿ ಅಬ್ಬರಿಸಿ ಬೊಬ್ಬಿರಿದ್ರೆ ಮುಂದಿನ ದಿನಗಳು ಹೇಗೆ ಅಂತ ಗೊತ್ತಿಲ್ಲ. ಬಿಗಿನಿಂಗ್ನಲ್ಲೇ ವಿಪರೀತ ಮಳೆ ಆಗ್ತಾ ಇದೆ. ಅಲ್ಲಿ ಮಳೆ ನೋಡಿದ್ದಾರೆ ಜನ, ಇಲ್ಲ ಅಂತಲ್ಲ. ಆದರೆ ಈ ಪರಿಪ್ರಮಾಣದಲ್ಲಿ ನೋ ವೇ. ಎಷ್ಟು ಅನಾಹುತಗಳಾಗಿದೆ, ಎಷ್ಟು ನಷ್ಟ ಆಗಿದೆ. ಇದರಿಂದ ವ್ಯಾಪಾರ ವಹಿವಾಟೆಲ್ಲ ಸ್ಟಾಪ್ ಆಗಿಬಿಡುತ್ತೆ ಈ ಥರ ಮಳೆ ಬಂದರೆ. ಕನಿಷ್ಠ ಪಕ್ಷ ಎಮರ್ಜೆನ್ಸಿ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಇನ್ನೆಲ್ಲೋ ಹೋಗಬೇಕು ಅಂದರೂ ಆಗಲ್ಲ. ಯಾವಾಗ ವೆಹಿಕಲ್ಗಳು ಎಲ್ಲಿ ಕೆಟ್ಟು ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ವೆಹಿಕಲ್ಗಳು ಮುಳುಗಡೆ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಅಲ್ಲಿ ಬಸ್ ಎಷ್ಟು ನೀರು ಬಂದಿದೆ ನೋಡಿ, ಆ ಬಸ್ ನಿಂತಿರೋ ಜಾಗದಲ್ಲಿ. ಇದೆಲ್ಲವೂ ಕೂಡ ಮುಂಬೈನಲ್ಲಿ ಭಾರೀ ಮಳೆಯ ಪ್ರಮಾಣ ಮತ್ತು ಪರಿಣಾಮ. ನೀರು ಎಲ್ಲ ಕಡೆಯಲ್ಲೂ ಇದ್ದೇ ಇದೆ. ನಾವು ಬೆಂಗಳೂರಿನ ಬಗ್ಗೆ ಮಾತನಾಡ್ತೀವಿ, ಬಟ್ ಮುಂಬೈನಲ್ಲಿ ಏನು ಕತೆ ಇದು. ಭಾರೀ ಮಳೆಯಿಂದ ಮುಂಬೈ ಜಲಾವೃತವಾಗಿಬಿಟ್ಟಿದೆ, ಇಡೀ ಸಿಟಿ. ಹಾಗೆಯೇ ವಿಮಾನ ಹಾರಾಟದಲ್ಲೂ ಕೂಡ ವ್ಯತ್ಯಯ ಆಗಿದೆ. ನಿನ್ನೆ ಡೆಲ್ಲಿನಲ್ಲಾಗಿದೆ, ಇವತ್ತು ಮುಂಬೈನಲ್ಲಿ. ಇನ್ನು ಬದಲಾಪುರ ರೈಲ್ವೆ ಸ್ಟೇಷನ್ ನಾವು ತೋರಿಸಿದ್ವಿ ಆಗಲೇ, ಕಂಪ್ಲೀಟ್ ಜಲಾವೃತ.
ರೈಲುಗಳ ಸಂಚಾರವನ್ನು ಬಂದ್ ಮಾಡುವ ಹಂತಕ್ಕೆ ಬರಲಾಗಿದೆ. ಈಗ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಮುಂದಿನ 4 ಗಂಟೆ ಗುಡುಗು ಸಹಿತ ಮಳೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದ್ದಾರೆ. ಸ್ವಲ್ಪ ಇನ್ನು ಮುಂದಿನ 4 ಗಂಟೆಗೆ ಎಲ್ಲರೂ ಸೇಫಾಗಿ ಮನೆ ಸೇರ್ಕೊಳ್ಳೋದು ಒಳ್ಳೆಯದು. ಅಪಾಯ ಈ ಮಳೆಯಲ್ಲಿ ಯಾವ ರೂಪದಲ್ಲಿ ಎಲ್ಲಿಂದ ಬಂದು ಎರಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಥರ ಮಳೆಯಲ್ಲಿ ಕಾರ್ ಓಡಿಸೋದು ಸುಲಭನೂ ಅಲ್ಲ, ಒಳ್ಳೆಯದೂ ಅಲ್ಲ. ಎಲ್ಲಿ ಹಳ್ಳ ಇದೆಯೋ, ಎಲ್ಲಿ ಯಾವ ಕಡೆ ಎಳೆಯುತ್ತೋ ಗೊತ್ತಾಗಲ್ಲ. ಜೊತೆಗೆ ಇದರ ಪರಿಣಾಮ ಇನ್ನಷ್ಟು ಹೆಚ್ಚಾಗೋದಕ್ಕೆ ಕಾರಣ ಗಾಳಿ. 50-60 ಕಿಲೋಮೀಟರ್ ಗಂಟೆಗೆ ಸ್ಪೀಡ್ನಲ್ಲಿ ಬೀಸಿದ್ರೆ ಮರಗಳು ಎಲ್ಲ ಏನಾಗಬೇಕು? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಮಹಾರಾಷ್ಟ್ರದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು? ವಿಮಾನ, ರೈಲುಗಳ ಓಡಾಟ ಎಲ್ಲವೂ ಕೂಡ ಸ್ಟಾಪ್ ಆಗ್ತಾ ಇದೆಯಾ? ಏನು ಎಫೆಕ್ಟ್ ಇವಾಗ ಮುಂಬೈನಲ್ಲಿ ಅಂತ? ಅರವಿಂದ್, ನೋಡಿ, ಪಶ್ಚಿಮ ಭಾರತದಲ್ಲಿ ಅಂದರೆ ಮುಖ್ಯವಾಗಿ ಕರ್ನಾಟಕ, ಗೋವಾ, ಕೇರಳ ಮತ್ತು ಸ್ವಲ್ಪ ಗುಜರಾತ್ನ ಭಾಗ, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುವಂಥದ್ದು. ಮುಂಗಾರು ಪ್ರವೇಶ ಆಗಿರುವಂಥದ್ದರ ಭಾಗವಾಗಿ ಈಗ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗ ಮಹಾರಾಷ್ಟ್ರ ಮತ್ತು ಮುಂಬೈನಲ್ಲಿ ಅತಿ ಹೆಚ್ಚು ಮಳೆ ನೋಡಲಿಕ್ಕೆ ಸಿಗ್ತಾ ಇದೆ. ನೋಡಿ, 9 ಗಂಟೆಯಿಂದ 10 ಗಂಟೆಯ ನಡುವೆ 100 ಮೀಟರ್ಗಿಂತಲೂ ಕೂಡ ಹೆಚ್ಚು ಮಳೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರ ಬಗ್ಗೆ ವರದಿಗಳು ಕೂಡ ಆಗ್ತಾ ಇರುವಂಥದ್ದು. ಕೇವಲ ಮುಂಬೈಗೆ ಮಾತ್ರ ಸೀಮಿತ ಆಗಿದೆ. ಅದು ಪುಣೆ ಆಗಿರ್ಬೋದು, ಸೊಲ್ಲಾಪುರ ಆಗಿರ್ಬೋದು, ನಾಗ್ಪುರ, ಕೊಲ್ಲಾಪುರ್, ಸತಾರ, ಈ ರೀತಿಯಾದಂಥ ಎಲ್ಲ ಪ್ರಮುಖ ನಗರ ಪ್ರದೇಶಗಳೇನಿದ್ದಾವೆ ಮುಂಬೈಯಲ್ಲಿ, ಇಲ್ಲೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇದ್ರ ಜೊತೆಗೆ ಮುಂಬೈ ಮತ್ತೆ ಸೊಲ್ಲಾಪುರ ಹೈವೇ ಏನಿದೆ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಕಾರ್ಗಳು ಆಟಿಕೆಗಳಂತೆ ತೇಲಿ ಹೋಗ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಸೊ ಮುಖ್ಯವಾಗಿ ಇನ್ನು ಮುಂಬೈ ನಗರದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಂಬೈ ನಗರದಲ್ಲಿ ಬಹಳಷ್ಟು ರೈಲ್ವೆ ನಿಲ್ದಾಣಗಳ ಹಳಿಗಳು ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಮುಂದಿನ 3-4 ಗಂಟೆಗಳ ಕಾಲ ಗುಡುಗು ಮಿಂಚು ಸಹಿತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಬಹುದು. ಗಾಳಿಯ ಜೊತೆಗೆ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಜನರು ಸಾಧ್ಯವಾದಷ್ಟು ಮನೆಯಲ್ಲೇ ಇರಬೇಕು, ಅನಿವಾರ್ಯ ಕಾರಣಗಳಿದ್ರೆ ಮಾತ್ರ ಹೊರಗಡೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು. ಇನ್ನು ಉಳಿದಂಥ ಬೇರೆ ಬೇರೆ ಪ್ರದೇಶಗಳೇನಿದೆ ಅಲ್ಲೂ ಕೂಡ ಭಾರಿ ಮಳೆ ಆಗುವಂಥ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಮುಖ್ಯವಾಗಿ ಮುಂಬೈನಲ್ಲಿ ಮೆಟ್ರೋ ಸ್ಟೇಷನ್ಗಳು, ರೈಲ್ವೆ ನಿಲ್ದಾಣಗಳು, ಆಸ್ಪತ್ರೆಗಳು ಇಲ್ಲೆಲ್ಲವೂ ಕೂಡ ಜಲಾವೃತಗಳಾಗ್ತಾ ಇರುವಂಥದ್ದು. ಇದರಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಜನರು, ರೋಗಿಗಳು ಟ್ರೀಟ್ಮೆಂಟ್ ಅನ್ನ ಪಡಿಲಿಕ್ಕೆ ಆಗದೆ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆದರೆ ಮೆಟ್ರೋ ಮತ್ತೆ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ನೀರು ತುಂಬಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಕ್ಕೂ ಕೂಡ ಸಾಕಷ್ಟು ಅಡ್ಡಿ ಆಗ್ತಾ ಇರುವಂತದ್ದು. ಸಾಧ್ಯವಾದಷ್ಟು ಕಡೆ ಅಂದ್ರೆ ಎಲ್ಲೆಲ್ಲಿ ಟ್ರೈನ್ಗಳು ಓಡಬಹುದು ಅಲ್ಲೆಲ್ಲ ಸಾಧ್ಯವಾದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಬಾಕಿ ಉಳಿದ ಕಡೆ ಸಂಚಾರವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಮುಂಬೈನ ವಿಚಾರ. ಕರ್ನಾಟಕದಲ್ಲೂ ಮಳೆ ಏನು ಕಡಿಮೆ ಇಲ್ಲ, ಬಟ್ ಮುಂಬೈನಲ್ಲಿ ಆಗಿರೋ ಅನಾಹುತ ಮತ್ತು ಹಾನಿ ವಿಪರೀತ.